ದೇಶ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದೀಪಾ ಬಾಳಿಗ, ಪುಣೆ. ಸಂಧ್ಯಾ ಶೆಟ್ಟಿಗಾರ್, ಅಂಡಮಾನ್. ಹರೀಶ್ ಪಾಯ್, ದುಬೈ. ಅನುಷ್ ಶೆಟ್ಟಿ, ಅಟ್ಲಾಂಟಾ, ಯುಎಸ್ಎ. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಯೇಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ
1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಪಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹೂ ಎನ್ನುವಿರಾ? ಶ್ರೀ ಶಂಕರ ವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಇಂದು ಶರಣನ ಗುಣಲಕ್ಷಣಗಳೇನು? ಅತ್ಯಂತ ಸರಳವಾದ, ಸುಲಭವಾದ, ಸಾತ್ವಿಕವಾದ, ಸಮರ್ಥವಾದ ವಿಚಾರದ ಬಗ್ಗೆ ಕ್ಷಣಕಾಲ ನಾವು ಚಿಂತನೆ ಮಾಡೋಣ. ಶರಣ, ಮರಣ, ಚರಣ ಈ ಮೂರು ಶಬ್ದ ವ್ಯಾವಹಾರಿಕವಾಗಿ ನಾವು ಎಲ್ಲ ಉಪಯೋಗಿಸ್ತೇವೆ. ಶರಣ ಎಂದಾಗ ಸಾಧು, ಸನ್ಯಾಸಿ, ಶ್ರೇಷ್ಠ, ಸಾತ್ವಿಕ ಎಂಬ ಅರ್ಥ ಬರುತ್ತದೆ. ಮರಣ ಎಂದಾಗ ಜೀವನ ನಾಟಕದ ಅಂತ್ಯ ಎಂಬ ಅರ್ಥ ಬರುತ್ತದೆ. ಚರಣ ಎಂಬಾಗ ಪಾದ ಎಂಬ ಅರ್ಥ ಬರ್ತದೆ. ಗುರು ಹಿರಿಯರ ಪಾದಕ್ಕೆ ನಾವು ನಮಿಸುತ್ತೇವೆ, ಪಾದ ಮುಟ್ಟಿ ನಮಿಸುತ್ತೇವೆ. ಯಾಕೆ? ಅವರೆಲ್ಲ ತಿರುಗಾಗುತ್ತಾರೆ, ಜಗತ್ತಿನಾದ್ಯಂತ ತಿರುಗಾಗುತ್ತಾರೆ, ಬರೀ ಕಾಲಿನಲ್ಲಿ ಹೋಗುತ್ತಾರೆ. ಆ ಎಲ್ಲ ಭೂಮಿಯ ಧೂಳನ್ನೆಲ್ಲ ಆ ಕಾಲು ಒತ್ತಿ ಹಿಡಿಯುತ್ತದೆ. ಅಲ್ಲೆಲ್ಲ ಓಡಾಡಿದ ಪುಣ್ಯಾತ್ಮರ ಪುಣ್ಯದ ಅಂಶ ಕಾಲಿಗೆ ಅಂಟಿಕೊಳ್ಳುತ್ತದೆ. ಹಾಗೆಂದೇ ನಮಿಸುವಾಗ ಪಾದ ನಮಸ್ಕಾರ ಮಾಡಬೇಕು. ಅವರ ಪಾದದಲ್ಲಿ ಅಂಟಿದ ಪುಣ್ಯದ ಆ ಲೇಪನ ನಿಮ್ಮ ಪಾದಕ್ಕೂ ಅಂಟಬೇಕು, ನಿಮ್ಮ ಹಣೆಗೂ ಅಂಟಬೇಕು. ತನ್ಮೂಲಕ ಶುಭದ ಸಂಚಯನ ಆಗಬೇಕು. ಉದ್ಧಾರದ ಹೆದ್ದಾರಿ ಸುಸ್ಪಷ್ಟವಾಗಬೇಕು. ಇದು ಒಳ ಅರ್ಥ. ಮರಣ ಜೀವನ ನಾಟಕದ ಅಂತ್ಯ. 64,000 ವರ್ಷಕ್ಕೊಮ್ಮೆ ನಾವು ಮನುಷ್ಯ ಜನ್ಮ ಪಡೆಯುತ್ತೇವೆ ಎನ್ನುತ್ತಾರೆ ಶ್ರೀ ಗುರುಸ್ವಾಮಿ ವಿವೇಕಾನಂದರು. ಮರಣವಾಯಿತು ಅಂದಾಗ ಅಯ್ಯೋ, ಇನ್ನು ಈ ಭೂಮಿಗೆ ನನ್ನ ಪಾದಾರ್ಪಣವಿಲ್ಲ, ಒಂದು ನಾಟಕದ ಒಂದು ಅಂಕ ಮುಗಿದೇ ಹೋಯಿತು, ಇನ್ನಾವಾಗಲೋ ಗೊತ್ತೇ ಇಲ್ಲ. ಎಂಥ ದುರಂತ ಯೋಚನೆ ಮಾಡಿ. ಹಾಗಾಗಿ ಮರಣದ ಒಳಗೇನೆ ನಿಮ್ಮ ಜೀವನ ಸಾರ್ಥಕ್ಯದ ಬಗ್ಗೆ ಎಲ್ಲ ಕೆಲಸ ಮಾಡಿಬಿಡಿ. ಜಿ ಗುರುಜಿ ಹೇಳುತ್ತಾರೆ, ಈ ಕ್ಷಣ ಮೂಲ್ಯ, ಈ ಕ್ಷಣ ಮತ್ತೆ ಬಾರದು, ಕಳೆದು ಹೋದ ಕಾಲ ಮತ್ತೆ ಹಿಂದಿರುಗಿ ಬರಲಾರದು. ಹೀಗೆ ನಾವು ಎಣಿಸಿದಾಗ ಪ್ರತಿ ಕ್ಷಣವೂ ಕೂಡ ಅಂತ್ಯ. ನೋ ರಿಪಿಟೇಷನ್ ಆಫ್ ದಟ್ ಕ್ಷಣ. ಏನಾಗಬೇಕು? ಶರಣ ಆಗಬೇಕು, ಸಾಧು ಸಂತನಾಗಬೇಕು. ಶರಣ ಅಂದರೆ ಸಾಧು ಸಂತ. ಒಳಿತಿನ ಗುಣ ನನ್ನಲ್ಲಿ 100% ಸಾಧು. ಒಳಿತಿಗಾಗಿ, ಶ್ರೇಯಸ್ಸಿಗಾಗಿ ಇದ್ದೇನೆ, ಒಳಿತನ್ನೇ ಮಾಡಲು ಪ್ರೇರಿಸುತ್ತೇನೆ ಸಂತ. ಇಂಥ ಶರಣನ ಗುಣಲಕ್ಷಣಗಳೇನು? ಶ್ರೀ ಗುರುಜಿ ಹೇಳುತ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಶರಣನಾಗಬೇಕು. ಕಾವಿದಾರಿ ಮಾತ್ರ ಶರಣ ಅಲ್ಲ, ಕಾವಿದಾರಿ ಶರಣ ಆಗಲೇಬೇಕು. ಕಾವಿ ಅಂದರೆ ಬೆಂಕಿಯ ಜ್ವಾಲೆ, ಬೆಂಕಿಯ ಜ್ವಾಲೆಯ ಕೇಸರಿ ಬಣ್ಣ ಕಾವಿ ಬಣ್ಣ. ಕಾಪಾಡುವೆ, ವಿರಕ್ತಿ ಇದೆ ಎಂಬ ಭಗವಂತನಲ್ಲಿ ಇಡುವ ಬೇಡಿಕೆ ಅದು ಕಾವಿ. ಶರಣ ಎಂದರೆ ಶರಣಾಗತಿ ಇದೆ. ಶರಣಾಗತಿ ಎಂದರೆ ನನ್ನದೆಲ್ಲ ನಿನ್ನದೇ, ನಿನ್ನದಲ್ಲದ ಏನೂ ನನ್ನಲ್ಲಿಲ್ಲ, ಸದಾ ಕಾಲ ನಾನು ನಿನ್ನವನೇ.
ಐ ಆಮ್ ಝೀರೋ, ಝೀರೋ ಫಾರ್ ಎವರ್, ಇದು ಶರಣ ಅಂತ ಹೇಳುವುದು ಯಾರ ಎದುರು? ನಿನ್ನೆದುರು. ನೀನು ಹೀರೋ, ಹೀರೋ ಫಾರ್ ಎವರ್. ಸದಾಕಾಲ ಸನ್ನೆಯಾದ ನಿನ್ನ ಮುಂದೆ ನಾನು ಸೊನ್ನೆ ಆಗಿದ್ದೇನೆ, ಇದು ಶರಣ. ಯಥಾರ್ಥವಾಗಿ ಸಾಧು ಸಂತರಿಗೆ ಶರಣ ಅಂತ ಹೆಸರು. ಕಾವಿದಾರಿಗಳಿಗೆ ಶರಣ ಅಂತ ಕರೆಯುತ್ತಾರೆ, ಕಾಮನ್ ಟರ್ಮ್. ಮನುಷ್ಯ ರುಂಡಮುಂಡ ಕೈಕಾಲಿರುವ ಮನುಷ್ಯನಿಗೆ ಮನುಷ್ಯ ಎಂದಂತೆ. ಇಂಥ ಶರಣ ಯಾರು ನಿಜವಾಗಿಯೂ ಶರಣ, ಸಾರ್ಥಕ ಶರಣ, ಸಾತ್ವಿಕ ಶರಣ, ಸತ್ವಯುತ ಶರಣ, ಸತ್ಯಕ್ಕೂ ಶರಣ. ಶತಪಥ ಯತ್ನಿಸುತ್ತಾನೆ ನನ್ನದೆಲ್ಲ ನಿನ್ನದೇ ಎಂದು. ರಗಳೇ ಇಲ್ಲದಂತೆ ಸದಾ ನಲಿವಿನಿಂದಿರುತ್ತಾನೆ, ನನ್ನದೆಲ್ಲ ನಾನು ನೆರಗಪ್ಪಿಸಿದ್ದೇನೆ, ನಾನೀಗ ಸೊನ್ನೆ. ಕ್ಷಣ ಕ್ಷಣವೂ ಕೂಡ ನೀನೇ ಅಲ್ಲ ನಾನೇ ಇಲ್ಲ ಎಂದು ಸಂತೋಷದ ಮಾರ್ದನೆಯೊಂದಿಗೆ ಒಳಗಡೆ ನಲಿಯುತ್ತಾನೆ, ಇವ ಶರಣ. ನಾವೆಲ್ಲ ಹುಟ್ಟಿದವರು ಶರಣರಾಗಬೇಕು. ನಿಮ್ಮ ಇಷ್ಟ ದೇವರನ್ನು ಆದಷ್ಟು ಬೇಗ ನಂಬಿ ತುಂಬಿ ದಿಂಬಿನಂತೆ ಮೆತ್ತಗಾಗಿ ಬಿಡಿ. ಇಷ್ಟ ದೇವರು ಎಂದರೆ ನೀವು ಇಷ್ಟವಾಗಿ ನಂಬುವ ದೇಹಕ್ಕೆ ವರ್ಚಸ್ಸಿನ ರುಮಾಲು ದೇವರು, ಪ್ರಾಣಶಕ್ತಿ. ನಾನು ದೇವರನ್ನು ನಂಬುವುದಿಲ್ಲ, ನಾನು ನಾಸ್ತಿಕ, ನನಗೆ ದೇವರು ಬೇಡ ಎಂಬ ಮೂರ್ಖರಿದ್ದಾರೆ. 10 ಅಂಕೆ ಸಂಬಳ ಪಡೆಯುವ 5 ಡಿಗ್ರಿಯ ಮೂರ್ಖರು ಈ ಜಗತ್ತಿನಲ್ಲಿ ತುಂಬ ಮಂದಿ ಇದ್ದಾರೆ. ದೇವರು ಪ್ರಾಣಶಕ್ತಿ ಎಂದಾಗ ನೀವು ದೇವರನ್ನು ನಂಬುವುದಿಲ್ವೇ? ನಿಮ್ಮಲ್ಲಿ ಜೀವ ಇಲ್ವೇ? ನೀವು ಸತ್ತೋಗಿದ್ದೀರಾ? ನಾನು ಶಿವ ಆಗಿದ್ದೇನೆ, ಪ್ರಾಣಶಕ್ತಿ ಒಳಗಿದೆ. ಸತ್ತ ಮೇಲೆ ನಾನು ಶವ. ಬದುಕಿರುವ ಎಲ್ಲರೂ ಕೂಡ ದೇವರನ್ನು ನಂಬಬೇಕು. ದೇಹಕ್ಕೆ ವರ್ಚಸ್ಸು ಎಂದರೆ ಖ್ಯಾತಿ, ಶುಭಗಳಿಗೆ, ಶುಭ ವಿಚಾರವನ್ನು ಅನುಭವಿಸಿ ಅನುಕರಿಸುವ ಸಾಧನೆಗೆ ಮುಂದಾದ ವ್ಯಕ್ತಿತ್ವವೇ ವರ್ಚಸ್ಸು, ರುಮಾಲು. ಆ ವರ್ಚಸ್ಸು ಅಂದರೆ ಗಳಿಕೆ, ದೊಡ್ಡ ಸಾಹಸ. ರುಮಾಲಾಗಿ ನಮ್ಮ ದೇಹವನ್ನು ಸುತ್ತಿದಾಗ ದೇವರು ನಾವೇ, ನಮ್ಮೊಳಗಿನ ಪ್ರಾಣಶಕ್ತಿ ದೇವರೇ. ಇಂಥ ದೇವರು ನನ್ನೊಳಗಿದ್ದಾನೆ ಎಂದು ಎದುರಟ್ಟಿ ಹೇಳುವ ಧೀರ ವೀರ ಶೂರ ಅವ ಯಥಾರ್ಥವಾಗಿ ಏನಾಗಿದ್ದಾನೆ? ಶರಣ ಆಗಿದ್ದಾನೆ. ಎಲ್ಲಿಯ ತನಕ? ಮರಣದ ತನಕ. ಯಾವ ಅರ್ಹತೆಯೊಂದಿಗೆ? ಚರಣ ಸದಾಕಾಲ ದಿವ್ಯತೆ, ನವ್ಯತೆ, ಭವ್ಯತೆಯನ್ನು ಅನುಭವಿಸುವ ತನಕ. ನಡೆದಾಡುವಾಗ ತನ್ನ ಭಾಗ್ಯವನ್ನು ಎಣಿಸಿಕೊಂಡು ಭೂಮಿ ತಾಯಿಯನ್ನು ಗೌರವಿಸುತ್ತಾ ನನ್ನ ಭಾರವನ್ನು ನಿನ್ನ ಮೇಲೆ ಇಡುತ್ತಿದ್ದೇನೆ ತಾಯೇ, ಕ್ಷಮಿಸು. ನನ್ನ 50 kg ಭಾರವನ್ನು ಸದಾಕಾಲ ಹಗಲಿರುಳು ನಿನ್ನ ಮೇಲೆ ಇಡುತ್ತಿದ್ದೇನೆ ತಾಯೇ, ಕ್ಷಮಿಸೋ. ಹೇ ಪುಣ್ಯ ಭೂಮಿ, ನಾನು ಮಾಡುವ ದೊಡ್ಡ ತಪ್ಪೆಂದರೆ ದಿನದ 24 ಗಂಟೆಯು ನನ್ನ ದೇಹದ 50 kg ತೂಕವನ್ನು ನಿನ್ನ ಮೇಲೆ ಇಡುತ್ತಿದ್ದೇನೆ. ನೀನು ಒಪ್ಪಬೇಕಮ್ಮ, ಒಪ್ಪೋ. ನಲಿಯಬೇಕಮ್ಮ, ನಲಿ. ತೊಂದರೆ ಎಂದು ನನ್ನನ್ನು ತಿರಸ್ಕರಿಸಬೇಡಮ್ಮ. ಯಾಕಂದರೆ ನೀನು ನನ್ನ ಭಾರ ಹೊಡೆದಿದ್ದರೆ, ನೀನು ನನ್ನ ತೂಕ, ನಿನಗೆ ಅಲರ್ಜಿಯಾದ ನಾನು ಎಲ್ಲಿಡಲಿ ನನ್ನ ದೇಹದ ಭಾರವನ್ನು, ತೂಕವನ್ನು? ಯೋಚನೆ ಮಾಡಿ. ಕ್ಷಮೆಯಾದರಿತ್ರೆ ಎಂಬ ಮಾತಿದೆ. ಕ್ಷಮೆ ಅಂದ ತಕ್ಷಣ ಭೂಮಿ ತಾಯಿಯನ್ನು ನೀವು ನೆನೆಸಿಕೊಳ್ಳಬೇಕು. ನಾನು ಅಮೆರಿಕಕ್ಕೆ ಹೋದಾಗ ಭೂಮಿ ತಾಯಿ ಎಂದು ಎಲ್ಲ ಗೊಳ್ಳೆಂದು ನಕ್ಕರು. ತಕ್ಷಣ ಹೇಳಿದೆ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಹೆತ್ತ ತಾಯಿಯನ್ನೇ ತಾಯಿ ಎಂದು ಹೇಳುವ ಬದಲಿಗೆ ತಾಯಿ ಎಂದರೆ ನಾಯಿ ಎಂದು ಹೇಳುವ ಸಂಸ್ಕೃತಿ ನಿಮ್ಮದು. ಅಂತಿರುವಾಗ ಭೂಮಿ ತಾಯಿಗೆ ನೀವು ಬೆಲೆ ಕೊಡೋದು ಉಂಟೆ ಎಂದೆ. ಕಕ್ಕಾಬಿಕ್ಕಿಯಾದರು. ತಕ್ಷಣ 10 ನಿಮಿಷ ತಾಯಿಯ ಮಹಿಮೆಯನ್ನು ಕೊಂಡಾಡಿದೆ. ಹೆತ್ತ ತಾಯಿ 3 kg ಭಾರವನ್ನು 9 ತಿಂಗಳು ಹೊತ್ತುಕೊಂಡು ಓಡಾಡುತ್ತಾಳೆ, ನಲಿಯುತ್ತಾಳೆ, ಕುಣಿಯುತ್ತಾಳೆ, ಎಲ್ಲ ಕೆಲಸ ಮಾಡುತ್ತಾಳೆ. ಅವರಿಗೆ ಹೇಳಿದೆ ನಾನು, 1 ಇಟ್ಟಿಗೆ 1.5 kg ಇದೆ, 2 ಇಟ್ಟಿಗೆ ನೀವು ಸುತ್ತಿಕೊಂಡರೆ 3 kg ಆಗುತ್ತದೆ. ಒಂದೇ ಇಟ್ಟಿಗೆಯನ್ನು ನೀವು ಹೊಟ್ಟೆಗೆ ಸುತ್ತಿಕೊಂಡು 24 ಗಂಟೆ ನಲಿಯುತ್ತಲೇ ಓಡಾಡಿ ನೋಡೋಣ. ತಾಯಿ ಎಂದರೆ ನಾಯಿ ಎಂದು ಹೇಳುವ ಈ ದೇಶದ ಜನರಿಗೆ ಛಾತಿ ಇದೆ ಎಂದಾದರೆ, ಒಂದೇ ಒಂದು ಇಟ್ಟಿಗೆಯನ್ನು ಹೊಟ್ಟೆಯ ಸುತ್ತ ನೀವು ಬಿಗಿದು ಕಟ್ಟಿಕೊಂಡು ಖಂಡಿತವಾಗಿ ಸಂತೋಷದಿಂದ ನಲಿದಾಡಿ ಎಂದೆ. ಎಲ್ಲರೂ ಗಪ್ ಚಿಪ್ಪಾದರು. ಆರ್ತರು, ಯಥಾರ್ಥ ಭಕ್ತರು ಕಂಬನಿ ಹರಿಸಿದರು.
ನಾವೆಷ್ಟು ಮೂರ್ಖರು ಎಂದರೆ ತಾಯಿ ನಮಗಾಗಿ ಹೋರಾಡುವ ಪರಿ ನಮಗೆ ಗೊತ್ತೇ ಆಗುವುದಿಲ್ಲ. ಕೇವಲ 100 ದಿನ ಗರ್ಭಾಶಯಲ್ಲಿ ಆ ಚೈತನ್ಯ ಹೊಕ್ಕುತ್ತದೆ. ತಾಯಿ ಸೇವಿಸುವ ವಾತಾವರಣದ ಗಾಳಿಯೊಂದಿಗೆ ಭಗವಂತ ಆರಿಸುವ ಅತ್ಯಂತ ಉತ್ತಮವಾದ ಸುಸಂಸ್ಕಾರ ಪ್ರೇರಿತ ಭ್ರೂಣ ಗಾಳಿಯಲ್ಲಿ ಒಂದಾಗಿ ಗರ್ಭಕೋಶದ ಗರ್ಭಾಶಯದ ಭಿತ್ತಿಯಲ್ಲಿ ತಳ ಊರುತ್ತದೆ. 100 ದಿನದ ನಂತರ 107ನೇ ದಿನ ನೀವು ಮೂತ್ರ ಪರೀಕ್ಷೆ ಮಾಡಿದರೆ ತಾಯಿ ಗರ್ಭಿಣಿಯಾದಲ್ಲಿ ಪಾಸಿಟಿವ್ ಸಿಗುತ್ತದೆ. ಆಗ ಆಕೆ ಖುಷಿ ಪಡುತ್ತಾಳೆ, ನನ್ನೊಂದಿಗೆ ಇನ್ನೊಂದು ಜನ್ಮ ಕೂಡ ಸೇರಿದೆ. ಅಲ್ಲಿ ಭಗವಂತನಿಗೆ ಸರ್ವಸಮರ್ಪಣ ಭಾವದಿಂದ ತಲೆಜಜ್ಜಿಕೊಂಡು, ನಿನ್ನಿಂದಾಗಿ ನಾನು ಆದರ್ಶ ಮಾತೆಯಾಗಿ ಮಾಡೋ ಕಣ್ಣೀರು ಹರಿಸೋ ತಾಯಿ ಜಗತ್ತಿನಲ್ಲಿ ಯಾರೂ ಇಲ್ಲ ಬಹುಶಃ. ಮತ್ತೆ 9 ತಿಂಗಳ ಕಾಲ ಆಕೆ ತಿನ್ನುವ ಆಹಾರದಿಂದ ಆ ಭ್ರೂಣ ಬೆಳೆಯುತ್ತದೆ. 9 ತಿಂಗಳು ತುಂಬಿದ ನಂತರ 9ನೇ ದಿನ 9 ಗಂಟೆ 9 ನಿಮಿಷ 9 ಸೆಕೆಂಡಿನಲ್ಲಿ ಆ ಭ್ರೂಣ ಹೊರಗೆ ಬರುತ್ತದೆ. ಅದು ತಾಯಿಯ ವಿಶೇಷವಾದ ಒತ್ತಡದ ತೊಳ್ಳುವಿಕೆಯಿಂದಾಗಿ ನಾರ್ಮಲ್ ಡೆಲಿವರಿ ಆಗುತ್ತದೆ. ನಾವು ಹೆರಿಸುವಾಗ ಗಟ್ಟಿಯಾಗಿ ಮುಕ್ಕಮ್ಮ, ದೀರ್ಘ ಶ್ವಾಸ ತಗೊಂಡು ಒತ್ತಮ್ಮ ಅನ್ನುತ್ತೇವೆ. ಒಳಗಿನ ಪ್ರಾಣಶಕ್ತಿ ಯಥಾರ್ಥವಾಗಿ ನೀವು ನಂಬುವ ದೇವರೇ. ಆ ದೇವರನ್ನೇ ಕೈ ಮುಗಿದುಕೊಂಡು ಸುಸೂತ್ರವಾಗಿ ಜೀವನ ನಾಟಕಕ್ಕೆ ಒಬ್ಬ ಪ್ರತಿನಿಧಿಯನ್ನು ಕಳಿಸಮ್ಮ ಎಂದು ನೀವು ಬೇಡಿದರೆ ನಾರ್ಮಲ್ ಹೆರಿಗೆ ಸುಸೂತ್ರವಾಗಿ ಆಗುತ್ತಿತ್ತು. ಅದು ಶರಣನಾಗಬೇಕು ಎಂದಿದ್ದರೆ ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯತೆ, ನಿಸ್ವಾರ್ಥತೆ, ಪರೋಪಕಾರ ಗುಣ ಹೊಂದಿ ಬಾಳುವಿಕೆ, ಈ ಎಲ್ಲ ಸುಸಂಸ್ಕಾರದ ಉಸಿರಿನೊಂದಿಗೆ ಆ ಮಗು ಬೆಳೆಸುವಂತೆ ತಂದೆ ತಾಯಿ ಪ್ರಯತ್ನಿಸಬೇಕು. ಸದಾಕಾಲ ಸದ್ವಿಚಾರ ಶ್ರವಣ ಮತ್ತು ಮನನ, ಉಸಿರಾಗಬೇಕು, ಬಸಿರಾಗಬೇಕು, ಹಸಿರಾಗಬೇಕು. ನೀನು ಮೆಚ್ಚುವಂತೆ ನಾನು, ನಗು, ನಲಿವು, ನಂದದ ಆತ್ಮವಿಶ್ವಾಸ, ನಮ್ಮವರೇ ಎಲ್ಲ, ನಂಜಿಲ್ಲದ ವರ್ತನೆ, ನಂದದ ನಿಷ್ಠೆ, ನಯನ ಮನೋಹರ ವ್ಯಕ್ತಿತ್ವ, ಸದಾಕಾಲ ನೀನು ಮೆಚ್ಚುವಂತೆ ನಾನು ನಲಿಯುತ್ತಲೇ ಇರುವೆ, ಸದಾಕಾಲ ನಿನ್ನ ದರ್ಶನ ಭಾಗ್ಯಕ್ಕಾಗಿ ಹಂಬಲಿಸುತ್ತಲೇ ಇರುವೆ ಎಂಬ ಈ ಆಶೆ ಆ ಭ್ರೂಣದಲ್ಲಿ, ಮಗುವಿನಲ್ಲಿ ಹುಟ್ಟುವಂತೆ ಖಂಡಿತವಾಗಿಯೂ ತಾಯಿ ಬೇಡುತ್ತಲೇ ಇರಬೇಕು. ದಿನದ 24 ಗಂಟೆಯಲ್ಲಿ 24 ನಿಮಿಷವಾದರೂ ಈ ಬೇಡಿಕೆ ಸಲ್ಲಿಸಲೇಬೇಕು ತಾಯಿ ಅನ್ನುತ್ತಾಳೆ ಶ್ರೀ ಗುರುಜಿ. ಮಗು ಹುಟ್ಟಿದ ನಂತರ ಸದಾಕಾಲ ಈ ಆದರ್ಶವನ್ನೇ ಆ ಮಗುವಿನ ಮುಂದೆ ತುಂಬಬೇಕು. ನಾನಾ ದೇವರ ಚಿತ್ರವನ್ನು ತೋರಿಸಿ ಆ ದೇವರು ಯಥಾರ್ಥವಾಗಿ ಒಳಗಡೆ ಪ್ರಾಣಶಕ್ತಿಯಾಗಿದ್ದಾನೆ. ಭಕ್ತಿ ಮುಖದ ರಾಮ, ಕೃಷ್ಣ, ಶಿವ, ಗಣೇಶ, ವಿಷ್ಣು, ವಾಸುಕಿ, ಅಯ್ಯಪ್ಪ, ಶಕ್ತಿ ಮುಖದ ಲಲಿತೆ, ದುರ್ಗೆ, ಕಾಳಿ, ಲಕ್ಷ್ಮೀ, ಸರಸ್ವತಿ, ಗಾಯತ್ರಿ, ಹೋಲಿ ಮದರ್ ಶಾರದಾದೇವಿ, ಯುಕ್ತಿ ಮುಖದ ಅಲ್ಲಾಹು, ಯೇಸು ಕ್ರಿಸ್ತ, ಬುದ್ಧ, ರಾಘವೇಂದ್ರ, ಶಂಕರಾದಿ ಆಚಾರ್ಯರು, ಪುರಂದರಾರಿ ದಾಸರು, ಶ್ರೀ ಗುರುಜಿ ಹಾಗೂ ಅವರ ಕೈವಲ್ಯ ಬಳಗದ 333 ಆತ್ಮಗಳು, ಈ ಎಲ್ಲ ದೇವರುಗಳು ಕೂಡ ಪ್ರಾಣಶಕ್ತಿಯಾಗಿ ನಿನ್ನೊಳಗಿದ್ದಾರೆ. ನಾನೀಗ ಲಕ್ಷ್ಮಿಯನ್ನೇ ಇಷ್ಟ ದೇವರಾಗಿ, ಕೃಷ್ಣನನ್ನೇ ಇಷ್ಟ ದೇವರಾಗಿ, ಮಾರುತಿಯನ್ನೇ ಇಷ್ಟ ದೇವರಾಗಿ ನಮ್ಮ ಕುಟುಂಬದಲ್ಲಿ ನಾವು ಸ್ವೀಕರಿಸಿದ್ದೇವೆ. ತರತಮ ಭಾವ ಇಲ್ಲದೆ ದೇವನೊಬ್ಬ, ನಾಮ ಹಲವು, ರೂಪ ಹಲವು, ಶಕ್ತಿ ಹಲವು, ಈ ಭಾವದಿಂದ ಏಕನಿಷ್ಠೆಯೊಂದಿಗೆ ಹೇ ಮಗು ನೀನೀಗ ಬೆಳೆಯಬೇಕು, ಬೆಳೆಯುತ್ತಿರುವಿ. ಯಾರೂ ಇಲ್ಲ ಎಂದು ನೀನು ಖಂಡಿತ ಕಂಗೆಡಬಾರದು. ಸಾಕ್ಷಾತ್ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಭಗವಂತ ನಿನ್ನೊಳಗಿದ್ದಾನೆ. ಪ್ರಾಣದಾತನೂ ಅವನೇ, ಪ್ರಾಣನಾಥನೂ ಅವನೇ. ಹೇ ಮಗು, ನೀನು ನಿರ್ಭೀತನಾಗಿ, ನಿಶ್ಚಿಂತನಾಗಿ, ನಿರ್ಲಿಪ್ತನಾಗಿ, ನಿರಾಡಂಬರದಿಂದ ನೀನು ಹಾಯಾಗಿರಬೇಕು. ಈ ರೀತಿ ಮೌನ ಸಂಭಾಷಣೆಯೊಂದಿಗೆ ಆ ಮಗುವನ್ನು ಬೆಳೆಸಬೇಕು. 10 ವರ್ಷದ ನಂತರ ಆ ಮಗುವಿಗೆ ಗಾಯತ್ರಿ ಮಂತ್ರ ಕೊಡುವ ಅರ್ಹತೆ ತಂದೆಗಿದ್ದಲ್ಲಿ ಕೊಡಬೇಕು. ಅದಿಲ್ಲ ಎಂದರೆ ಇಷ್ಟ ದೇವರ ಸ್ಪಷ್ಟ ಮಂತ್ರವನ್ನು ರೂಢಿಸಿಕೊಂಡು ದಿನಾಲೂ 11 ಬಾರಿ ಸೂರ್ಯೋದಯ ಸೂರ್ಯಾಸ್ತಮಾನದ ವೇಳೆ
ಬೆಳಗ್ಗೆ ಮತ್ತು ಸಂಜೆ ಆ ಮಗುವಿನ ಮೂಲಕ ಮಾಡಿಸಬೇಕು. 12ನೇ ವರ್ಷದಿಂದ ಬೆಳಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ ಆ ರೀತಿ ಮಂತ್ರೋಚ್ಚಾರ ನಡೆಸುವಂತೆ ಮಾಡಬೇಕು. ಶರಣನ ಅರ್ಹತೆ ಬರುವುದು ಎಂದರೆ ಲೌಕಿಕ ಆಶಾಕಾಂಕ್ಷೆಗೆಲ್ಲ ಬದ್ಧರಾಗದಂತೆ, ಅದನ್ನು ತ್ಯಜಿಸಿ ಬುದ್ಧರಾಗುವಂತೆ ಡಿವೈನ್ ಮ್ಯಾಜಿಕ್ಕಿಗೆ ತಂದೆ ತಾಯಿ ಮುಂದಾಗಬೇಕು. ಸದಾಕಾಲ ಒಳಗಿನ ಶಕ್ತಿ ಚೈತನ್ಯವೇ ಪ್ರಾಣಶಕ್ತಿ. ದೇವರ ದಿವ್ಯತೆ, ಭವ್ಯತೆ, ನವ್ಯತೆಯನ್ನು ಕಾಣಲೇಬೇಕು, ಕೇಳಲೇಬೇಕು, ತುಂಬಲೇಬೇಕು ಎಂಬ ಏಕಮೇವ ಉದ್ದೇಶದಿಂದ ಜೀವನ ಜೇನಾಗುವಂತೆ, ಬದುಕು ಬಂಗಾರವಾಗುವಂತೆ, ಬಾಳೆಲ್ಲ ಬೆಳಕಾಗುವಂತೆ ಹೋರಾಡಬೇಕು. ಅಂದರೆ ಮಗುವಿನ ಪಂಚೇಂದ್ರಿಯಗಳು ಕೂಡ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಒಳಿತನ್ನಷ್ಟೇ ಗ್ರಹಿಸಬೇಕು, ಒಳಿತನ್ನಷ್ಟೇ ಮಾತನಾಡಬೇಕು, ಒಳಿತನ್ನಷ್ಟೇ ಕೊಡಬೇಕು. ಎಲ್ಲೂ ಕೂಡ ಮೈನಸ್ ಬೆಲೆ ಕೊಡದೆ ಪ್ಲಸ್ಸಿಗೆ ಮಾತ್ರ ಆಕರ್ಷಿತವಾಗುವಂತೆ ಮಾಡಬೇಕು. ಕೈ ಕಾಲುಗಳು ಕೂಡ ಭಗವತ್ಪ್ರಿಯವಾಗಿ ದುಡಿಯುವಂತೆ ಸೂಚನೆ ಕೊಡಬೇಕು, ಪ್ರೇರಣೆ ಕೊಡಬೇಕು. ಸದಾಕಾಲ ಸೇವೆ, ತ್ಯಾಗಕ್ಕಾಗಿ ಮುಂದಾಗುವಂತೆ ಪ್ರೋತ್ಸಾಹ ನೀಡುತ್ತಿರಬೇಕು. ಪಂಚೇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯದಲ್ಲಿ ದೇವರ ನಾಮರೂಪ ಮಹಿಮೆ ಸದಾಕಾಲ ಮನಸ್ಸು ತುಂಬುವಂತೆ, ಡಿವೈನ್ ಮ್ಯಾಜಿಕ್ ಮಾಡುವಂತೆ ಬೇಡುವಂತಿರಬೇಕು. ಒಳಗಿನ ಬಂಧಿಸುವ 9 ಮಂದಿ ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ ಭಗವಂತನಿಗೆ ಸಮರ್ಪಿಸಿ ನನ್ನನ್ನು ಪರಿಶುದ್ಧನಾಗಿ ಮಾಡು, ಪರಿಪಕ್ವವಾಗಿ ಮಾಡು, ಪ್ರಬುದ್ಧನಾಗಿ ಮಾಡು. ಖಂಡಿತ ನಿನ್ನ ದಾಸಾನುದಾಸರ ದಾಸಾನುದಾಸನಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಎಂದು ಆ ಮಗು, ಆ ವ್ಯಕ್ತಿ ದೇವರ ಮುಂದೆ ಶರಣಾಗುವಂತೆ ಮಾಡಬೇಕು. ಸದಾಕಾಲ ಏನು ಬೇಕು ಎಂದರೆ ಶರಣನಾಗಬೇಕು. ಏನಾಗಬೇಕು ಎಂದರೆ ಶರಣನೇ ಆಗಬೇಕು ಎಂಬಿ ಗುರಿ ಯಥಾರ್ಥವಾಗಿ ಸ್ಪಷ್ಟ ಗರಿಯೊಂದಿಗೆ ಸದಾಕಾಲ ಸ್ಪಷ್ಟವಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಎಂದು ದೇವರೆದುರು ಬೇಡುವ ಕೆಚ್ಚು, ನೆಚ್ಚು, ಹುಚ್ಚು ಇರಬೇಕು. ಖಂಡಿತ ಸಾಧ್ಯ. ಈ ಅಸಾಧ್ಯವೇನೆಲ್ಲ ಸ್ವಲ್ಪ ಕಷ್ಟ ಸಾಧ್ಯ. ಗುರು ಹಿರಿಯರ ಆಶೀರ್ವಾದದಿಂದ, ಭಗವಂತನ ವಿಶೇಷ ಕೃಪೆಯಿಂದ ಖಂಡಿತವಾಗಿಯೂ ಶರಣನೇ ಆಗಿ ಬಾಳನ್ನು ಬೆಳಗಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಈ ಕ್ಷಣವೇ ನಾವೆಲ್ಲರೂ ಮನಸ್ಸು ಮಾಡೋಣ. ನಮಗೆ ದೊರೆತ ಈ ಅತ್ಯಂತ ಸ್ಪಷ್ಟವಾದ, ಪ್ರಬುದ್ಧವಾದ ಜೀವನದ ಅವಕಾಶವನ್ನು ಸಾಂಗ ಮಾಡಿಕೊಳ್ಳೋಣ. ಮನಸ್ಸು ಮಾಡೋಣವೇ. ನಮಸ್ಕಾರ.